ವೀಕ್ಷಕರೇ, ನಾರ್ಮಲ್ ಆಗಿ ಒಂದು ಪ್ರಶ್ನೆ ಎಲ್ಲರೂ ಕೇಳ್ತಾರೆ ಬಂದಿರೋ ಪೇಷಂಟ್ಸ್ ಎಲ್ಲ, ಲೇಸರ್ ಟ್ರೀಟ್ಮೆಂಟ್ಗೆ ಎಷ್ಟು ಆಗತ್ತೆ, ಕಾಸ್ಟ್ ಎಷ್ಟಾಗತ್ತೆ ಅಂತ. ಅದ್ರಲ್ಲಿ ತಪ್ಪಿಲ್ಲ. ಬಟ್ ಕಾಸ್ಟ್ ಎಷ್ಟಾಗತ್ತೆ ಅನ್ನೋದನ್ನ ಹಿಡಿದು ಆಪರೇಷನ್ ಇಲ್ಲ ಹಾಸ್ಪಿಟ್ಲು ಇಲ್ಲ ಡಾಕ್ಟರ್ ಚೂಸ್ ಮಾಡಬಾರ್ದು. ಇಟ್ಸ್ ವೆರಿ ಡೇಂಜರಸ್ ಟ್ರೆಂಡ್. ಅಂದ್ರೆ ನೀವು ಗೂಗಲ್ ಅಲ್ಲೋ ಯೂಟ್ಯೂಬ್ ಅಲ್ಲೋ ಇನ್ನೊಂದ್ ಕಡೆ ಹುಟ್ಬಿಟ್ಟು ಇಲ್ಲೆಲ್ಲ ಕಡಿಮೆ ಆಗುತ್ತೆ, ಇದು ಲೇಸರ್ ಟ್ರೀಟ್ಮೆಂಟ್ ಅಲ್ಲಿ ಹೊಟ್ಟೋಗಿ ಮಾಡಿಸ್ಕೋಣ ಅಂತ ಯೋಚನೆ ಮಾಡಬೇಡಿ. ಯಾಕಂದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಇದೆಯಲ್ಲ, ಎಸ್ಪೆಷಲಿ ಸರ್ಜಿಕಲ್ ಟ್ರೀಟ್ಮೆಂಟ್, ಆಪರೇಷನ್ಸ್ ಮಾಡೋದು, ಅದು ವೆರಿ ಸ್ಪೆಷಲೈಸ್ಡ್ ಸರ್ವಿಸ್ ಅಂತೀವಿ. ಅಂದ್ರೆ ನಾವು ಸುಮ್ಮನೆ ಏನೋ ಒಂದು ದೋಸೆ ತಿನ್ನೋಕೆ ಹೋದ್ರೆ ಇಂಥ ಹೋಟೆಲ್ಗೆ ಹೋಗಿ ತಿಂತೀವಿ ಅಂತ ಹೋಗ್ತೀವಿ ಬಿಟ್ಟು, ಇಲ್ಲ 2 ರೂಪಾಯಿ ಕಡಿಮೆ ಅಂತಲ್ಲಿ ಹೋಗಲ್ಲ. ಹೌದಾ? ಸೊ ಸ್ಪೆಷಲೈಸ್ಡ್ ಸರ್ವಿಸಸ್ ಅಂತೀವಿ. ಆ ಸ್ಪೆಷಲೈಸ್ ಎಸ್ಪೆಷಲಿ ಆಪರೇಷನ್ಸ್ ಮಾಡೋದು ಸ್ಪೆಷಲೈಸ್ ಸರ್ವಿಸಸ್ ಅಲ್ಲಿ ಕಾಸ್ಟ್ ವುಡ್ ಬಿ ದಿ ಲಾಸ್ಟ್. ನೀವೆಲ್ಲ ಡಿಸ್ಕಸ್ ಮಾಡಿ ಈ ತರ ಮಾಡ್ತೀವಿ, ಓಕೆ, ಎಷ್ಟು ಕಾಸ್ಟ್ ಆಗ್ತದೆ ಬೇಕಾದ್ರೆ ನೀವು ತಿಳ್ಕೊಬೇಕು, ಎಷ್ಟು ಪೇ ಮಾಡಬೇಕಾಗುತ್ತೆ ದುಡ್ಡು ಅರೇಂಜ್ ಮಾಡೋದಕ್ಕೆ. ದರ್ ಇಸ್ ನಥಿಂಗ್ ರಾಂಗ್. ಬಟ್ ನೀವು ಹಾಸ್ಪಿಟ್ಲ್ ಹುಡುಕುವಾಗ್ಲೇ, ಡಾಕ್ಟರ್ ಹತ್ರ ಸೆಲೆಕ್ಟ್ ಮಾಡುವಾಗ್ಲೇ, ಇಲ್ಲಿ ಕಡಿಮೆ ಆಗುತ್ತೆ, ಇಲ್ಲಿ ಫ್ರೀ ಆಗಿ ಕೊಡ್ತಾರೆ, ಇಲ್ಲಿ ಇನ್ಶೂರೆನ್ಸ್ ಇದೆ, ಅಲ್ಲಿ ಕ್ಯಾಶ್ಲೆಸ್ ಆಗತ್ತೆ ಅನ್ನೋದು ಅದನ್ನ ನೋಡಬೇಡಿ. ಹಾಗೆ ಮಾಡಿಸ್ಕೊಂಡು ನಮಗೆ ಪ್ರತಿ ವಾರ 5-6 ಪೇಷಂಟ್ಸ್, ಪ್ರತಿ ವಾರದಲ್ಲೂ 5-6 ಪೇಷಂಟ್ಸ್ ಎಲ್ಲೋ ಬೇರೆ ಕಡೆ ಆಪರೇಷನ್ ಮಾಡಿಸ್ಕೊಂಡು, ಏನಕ್ಕೆಲ್ಲ ಹೋಗಿದ್ರಿ ಅಂದ್ರೆ ಕಡಿಮೆಗೆ ಅಂತ, ಇಲ್ಲ ನಮ್ಗೆ ಕ್ಯಾಶ್ಲೆಸ್ ಇತ್ತು ಅಂತ, ಈ ತರ ಬೇರೆ ಬೇರೆ ಕಾರಣಗಳಿಂದ ಹೋಗಿ ಪ್ರಾಬ್ಲಮ್ಸ್ ಆಗಿ 1-2 ಖರ್ಚು ಆಗುತ್ತೆ, ಆಮೇಲೆ ಕಾಂಪ್ಲಿಕೇಶನ್ಸು ಆಗುತ್ತೆ, ತೊಂದರೆನೂ ಆಗುತ್ತೆ. ಸೊ ಅದಕ್ಕೆ ನೀವು ಡಿಸೈಡ್ ಮಾಡುವಾಗ ಫ್ಯಾಕ್ಟರ್ಸ್ ಯಾವುದು ನಾವು ಸೆಲೆಕ್ಟ್ ಮಾಡಬೇಕು ಆಪರೇಷನ್ಗೆ. ಒಂದು ಆಪರೇಷನ್ ಅಂದ್ರೆ, ಆಪರೇಷನ್ ಅನ್ನೋದು ವೆರಿ ಸ್ಪೆಷಲೈಸ್ ಸರ್ವಿಸು. ಅಲ್ಲಿ ಹೋಗೋ ಹಾಸ್ಪಿಟಲ್ ಅಲ್ಲಿ ಮಾಡೋ ಡಾಕ್ಟರ್ಗಳಿಗೆ ಅದರಲ್ಲಿ ಎಕ್ಸ್ಪರ್ಟೈಸ್ ಇದೆಯಾ, ಅದರ ಸ್ಪೆಷಾಲಿಟಿಲಿ ಅವ್ರಿಗೆ ಎಕ್ಸ್ಪರ್ಟೈಸ್ ಇದೆಯಾ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಇದೆಯಾ, ಅವ್ರದ್ದೊಂದು ಟೀಮ್ ಇದೆಯಾ ಅದನ್ನೆಲ್ಲ ಮಾಡೋದಕ್ಕೆ. 3ನೇದು, ಎಷ್ಟು ವರ್ಷದಿಂದ ಇದೆ, ಅವ್ರಿಗೆ ಹೆಸರಾಗಿದೆ, ಅವ್ರ 4 ಜನ ಕೇಳ್ಕೋಬೇಕು. ಸೊ ಅದಕ್ಕೆ ಈ ಹಾಸ್ಪಿಟಲ್ ಇದಕ್ಕೆ ಫೇಮಸ್ ಆಗಿದೆಯಾ, ಆಮೇಲೆ ರಿಸಲ್ಟ್ಸ್ ಆಗಿದೆ ಅಂತ ನೀವು ಬೇರೆ ಎಲ್ಲ ಸರ್ಚ್ ಮಾಡಿ. ಸೊ ಕಡೆಗೆ ಬೇಕಾಗಿರೋದು ರಿಸಲ್ಟ್. ನಾವು ಯಾವ ತರ ಟೆಕ್ನಿಕ್ ಮಾಡ್ತಾ ಇದೀವಿ, ಯಾವ ಟೆಕ್ನಾಲಜಿ ಮಾಡ್ತಾ ಇದೀವಿ, ಎಷ್ಟಕ್ಕೆ ಮಾಡ್ತಾ ಇದೀವಿ, ಅವೆಲ್ಲ ಸೆಕೆಂಡ್ರಿ. ನಂಗೆ ಈ ತರ ಕಾಯಿಲೆ ಇದೆ, ಇದು ಟ್ರೀಟ್ಮೆಂಟ್ ಆದ್ರೆ ನಂಗೆ ಮತ್ತೆ ಬರ್ದಿರ ಇರುತ್ತಾ, ನೋವು ಕಡಿಮೆ ಇರುತ್ತಾ, ಎಷ್ಟು ಬೇಗ ಮತ್ತೆ ನಾನು ಕೆಲ್ಸಕ್ಕೆ ವಾಪಸ್ ಹೋಗೋಕ್ಕಾಗತ್ತೆ, ಆಮೇಲೆ ಕಾಂಪ್ಲಿಕೇಶನ್ಸ್ ಏನೋ ಇರುತ್ತಾ, ಬ್ಲೀಡಿಂಗ್ ಆಗೋದು, ಈ ಬೇರೆ ತರ ಏನೋ ಪ್ರಾಬ್ಲಮ್ಸ್ ಇರುತ್ತಾ, ಈ ತರದನ್ನ ಡಿಸ್ಕಸ್ ಮಾಡಬೇಕು. ದುಡ್ಡಿನ ಬಗ್ಗೆ ಮಾಡ್ಬೇಕು, ನಾನು ಇಲ್ಲ ಅಂತ ಹೇಳಲ್ಲ, ದುಡ್ಡಿನ ಬಗ್ಗೆ ತಿಳ್ಕೋಬೇಕು. ನಿಮ್ಮ ಹತ್ರ ದುಡ್ಡಿನ ಪ್ರಾಬ್ಲಮ್ ಇದ್ರೆ ಅಲ್ಲಿ ಆ ಡಾಕ್ಟರ್ ಹತ್ರ, ಹಾಸ್ಪಿಟಲ್ ಹತ್ರ ಡಿಸ್ಕಸ್ ಮಾಡಿ ನೀವು ಡಿಸ್ಕೌಂಟ್ ಕೇಳಿ ಕಡಿಮೆ ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಬಟ್ ಅದನ್ನ ಹಿಡಿದು ನೀವು ಎಂತ ಕಡೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರೆ ನೀವು ಮತ್ತೆ ವಾಪಸ್ಸು ಬರಬೇಕು, ಪ್ರಾಬ್ಲಮ್ಸು ಮಾಡಿಕೊಂಡು ಖರ್ಚು ಮತ್ತೆ ನೀವು ಸೇವ್ ಮಾಡಿರೋದು ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಯಾವಾಗ್ಲೂ ಬರೀ ಬಾಟಮ್ಸ್ ಕೇಸಲ್ಲ ಅಂತಲ್ಲ, ಈ ಪೈಲ್ಸೋದ್ರಲ್ಲಿ ಇನ್ನೂ ಕಷ್ಟ ಇಂಪಾರ್ಟೆಂಟ್. ಯಾಕೆಂದ್ರೆ ಒಂದ್ಸಲ ಡ್ಯಾಮೇಜ್ ಪ್ರಾಬ್ಲಮ್ ಆದ್ರೆ ಲೈಫ್ ಲಾಂಗ್ ಸಫರ್ ಆಗ್ತಾ ಇರ್ತಾರೆ. ಅದಕ್ಕೆ ಅವೆಲ್ಲ ತುಂಬಾ ಇಂಪಾರ್ಟೆಂಟ್. ಏನೇ ಸರ್ಜರಿ ಅಂದ್ರೆ ಜನರಲ್ ಆಗಿ ನಾವು ಚೂಸ್ ಮಾಡುವಾಗ, ಇವಾಗ ಐ ಪ್ರಾಬ್ಲಮ್ ಇದ್ರೆ ಐ ಹಾಸ್ಪಿಟಲ್ಗೆ ಹೋಗ್ಬೇಕು. ENT ಇದ್ರೆ ಅಂದ್ರೆ ಆ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದ್ರೆ ಅದು ಪ್ರಿಫರ್ ಮಾಡಬೇಕು. ಯಾಕಂದ್ರೆ ಅಲ್ಲಿ ಡೆಡಿಕೇಟೆಡ್ ಡಾಕ್ಟರ್ಸ್ ಬರೀ ಅದರಲ್ಲೇ ಮಾಡ್ತಾ ಇರ್ತಾರೆ ಅವರು. ಆಮೇಲೆ ಅವ್ರಿಗೆ ಅದರಲ್ಲೇ ಇಂಟ್ರೆಸ್ಟ್ ಇರುತ್ತೆ, ಕಮಿಟ್ಮೆಂಟ್ ಇರುತ್ತೆ, ಅವ್ರಿಗೆ ಅದ್ರಲ್ಲಿ ಪ್ರೈಡ್ ಇರುತ್ತೆ, ನಮ್ ಹಾಸ್ಪಿಟಲ್ ಈ ತರ ರಿಸಲ್ಟ್ ಕೊಡ್ತೀವಿ ಅಂತ. ಅದಿದ್ರೆ ವರ್ಕ್ ಆಗೋದು ಬಿಟ್ಟು ನೀವು ಕಡಿಮೆ ಮಾಡಿಸ್ತೀವಿ, ಇದು ಕನ್ಸಲ್ಟೇಷನ್ ಫ್ರೀ, ನಿಮ್ಗೆ ಇನ್ನೊಂದೇನೋ ಫ್ರೀ, ನಿಮ್ಗೆ ಪಿಕಪ್ ಮಾಡ್ತೀವಿ, ಊಟ ಕೊಡ್ತೀವಿ, ಅವೆಲ್ಲ ಹೌ ಡಸ್ ಇಟ್ ಮ್ಯಾಟರ್? ದೇ ಆರ್ ನಾಟ್ ಇಂಪಾರ್ಟೆಂಟ್ ಅಟ್ ಆಲ್. ಸೊ ಅವೆಲ್ಲ ಈ ಫ್ರೀ ಬೀಸು ಇವೆಲ್ಲ ಆದ್ಮೇಲೆ ಡಿಪೆಂಡ್ ಆಗ್ಬೇಡಿ ದಯವಿಟ್ಟು. ಆಮೇಲೆ ಲೈಫ್ ಲಾಂಗ್ ಸಫರ್ ಆಗೋದು, 1-2 ಖರ್ಚು ಆಗುತ್ತೆ. ಸೊ ಅದಕ್ಕೆ ಯೋಚನೆ ಮಾಡುವಾಗ ನೀವು ಇದು ಲಾಸ್ಟ್ ಫ್ಯಾಕ್ಟರ್ ಅಂತೀವಿ. ಅಂದ್ರೆ ದುಡ್ಡಿನಗೋಸ್ಕರ ನೀವು ಲಾಸ್ಟ್ ಫ್ಯಾಕ್ಟರ್, ಅದು ಎಲ್ಲ ಡಿಸ್ಕಸ್ ಆದ್ಮೇಲೆ ದುಡ್ಡಿಂದ ಮಾಡಿ, ದುಡ್ಡಿನ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬೇಡಿ. ಇದು ನನ್ನ ವಿನತಿ.